ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋನಲ್ಲಿ SEP 4th ಸೆಮ್ PCA ಕನ್ನಡ ಪಠ್ಯಪುಸ್ತಕದಲ್ಲಿ ನೀಡಲಾಗಿರುವಂತಹ ಬೆವರಿನ ಮನುಷ್ಯ ಡಾಕ್ಟರ್ ರಾಜ್ಕುಮಾರ್. ಈ ಪಾಠವನ್ನು ಬರೆದಿರೋರು ಬರಗೂರು ರಾಮಚಂದ್ರಪ್ಪನವರು. ಈ ಪಾಠದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಬರಗೂರು ರಾಮಚಂದ್ರಪ್ಪ ಅವರು ಬರೆದಿರುವಂತಹ ಬೆವರಿನ ಮನುಷ್ಯ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಪಾಠದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸರಳತೆ, ಮಾನವೀಯತೆ, ವಿನಯ, ಅನ್ನದ ಮೇಲೆ ಇರುವಂತಹ ಗೌರವ ಹಾಗೆ ಬಡವರ ಮೇಲಿನ ಪ್ರೀತಿಯನ್ನು ಲೇಖಕರು ತುಂಬ ಮನೋಜ್ಞವಾಗಿ ಚಿತ್ರಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರುವಂಥವರು, ಕನ್ನಡಕ್ಕೋಸ್ಕರ ತಮ್ಮ ಜೀವನವನ್ನೇ ತೆಗೆದಿರೋವಂಥವ್ರು. ಹಾಗಿದ್ರೆ ಈ ಪಾಠದಲ್ಲಿ ಅವರ ಬಗ್ಗೆ ಏನೇನು ವಿಷಯಗಳಿದೆ ಅಂತ ತಿಳಿದುಕೊಳ್ಳೋಣ. ಡಾಕ್ಟರ್ ರಾಜ್ಕುಮಾರ್ ಅವರು ಏಪ್ರಿಲ್ 24ರಂದು ಜನಿಸಿ ಏಪ್ರಿಲ್ 12ರಂದು ನಿಧನರಾದರು. ಈ 2 ದಿನಗಳಲ್ಲಿ ಸಾವಿರಾರು ಅಭಿಮಾನಿಗಳು ಅವರ ಸಮಾಧಿ ಸ್ಮಾರಕಕ್ಕೆ ಭೇಟಿ ನೀಡಿ ಗೌರವ ಸಲ್ಲಿಸ್ತಾರೆ. ಅನೇಕರು ಅವರ ಸಮಾಧಿ ಮುಂದೆ ಮಕ್ಕಳಿಗೆ ನಾಮಕರಣ ಕೂಡ ಮಾಡುವುದುಂಟು. ಹರಕೆ ತೀರಿಸೋದು ಮತ್ತು ಪೂಜೆ ಮಾಡೋದನ್ನು ಕಾಣಬಹುದು. ಇದರಿಂದ ಜನರು ಅವರನ್ನು ದೇವರ ಸ್ಥಾನದಲ್ಲಿ ಕಾಣ್ತಾರೆ ಅನ್ನೋದು ತಿಳಿಯುತ್ತೆ. ಆದರೆ ಲೇಖಕರಿಗೆ ಅವರು ದೇವರಲ್ಲ, ಬೆವರಿನ ಮನುಷ್ಯ. ಯಾಕಂದರೆ ಅವರು ಶ್ರಮದಿಂದ ಬೆಳೆದು ದೊಡ್ಡ ಸಾಧಕರಾದವರು. ರಾಜ್ಕುಮಾರ್ ಅವರು ಬಡತನದಿಂದ ಬೆಳೆದವರು. ಅವರಿಗೆ ಹಸುವಿನ ಕಷ್ಟ ಏನು ಮತ್ತು ಅನ್ನದ ಮೌಲ್ಯ ಚೆನ್ನಾಗಿ ತಿಳಿದಿತ್ತು. ಒಮ್ಮೆ ಅವರು ಲೇಖಕರಿಗೆ, ನಾನು ಸಿನಿಮಾ ಕ್ಷೇತ್ರಕ್ಕೆ ಬಂದದ್ದು ಹೊಟ್ಟೆಪಾಡಿಗಾಗಿ, ನಂತರ ಅದೇ ಸೇವೆಯಾಯಿತು ಅಂತ ಹೇಳಿದರು. ಅವರು ಊಟ ಮಾಡಿದಾಗ ತಟ್ಟೆಯಲ್ಲಿ ಒಂದು ಅಗಳನ್ನೂ ಕೂಡ ಉಳಿಸದೆ ತಿಂತಾ ಇದ್ರಂತೆ. ಅನ್ನವನ್ನು ದೇವರಂತೆ ಗೌರವಿಸ್ತಿದ್ರು. ಒಮ್ಮೆ ಮದುವೆ ಕಾರ್ಯಕ್ರಮದಲ್ಲಿ ಅವರಿಗೆ ಹಳಸಿದ ಅನ್ನವನ್ನು ಬಡಿಸಿದ್ರಂತೆ. ಅವರಿಗೆ ಅದು ಹಳಸಿದ ಅನ್ನ ಅಂತ ಗೊತ್ತಿದ್ರೂ ಕೂಡ ಅದನ್ನು ತಿನ್ನದೆ ಬಿಟ್ಟರೆ ಊಟ ಹಾಕಿದವರಿಗೆ ಬೇಜಾರಾಗುತ್ತೆ ಅಂತ ಯೋಚಿಸಿ ಮೌನವಾಗಿ ತಿಂದಿದ್ರಂತೆ. ಇದರಿಂದ ಅವರ ವಿನಯ, ಅನ್ನದ ಮೇಲಿನ ಗೌರವ ಮತ್ತು ಇತರರ ಮನಸ್ಸಿಗೆ ನೋವು ಕೊಡದೇ ಇರುವಂಥ ಗುಣ ತಿಳಿಯುತ್ತೆ. ಮತ್ತೊಂದು ದಿನ ವಾಕಿಂಗ್ಗೆ ಅಂತ ಹೋಗುವಾಗ ಒಂದು ಬಿಸಿಲಿನಿಂದ ಕೋಳಿ ಸಾರು ಮಾಡುವಂಥ ಸ್ಮೆಲ್ ಬರ್ತಿತ್ತಂತೆ. ಆ ಗುಡಿಸಲು ಒಬ್ಬ ಬಡ ಕೂಲಿ ಆಳ್ದಾಗಿತ್ತಂತೆ. ಡಾಕ್ಟರ್ ಗುಡಿಸಲಿಗೆ ಹೋಗಿ ನೆಲದ ಮೇಲೆ ಕುಳಿತುಕೊಂಡು ಮುದ್ದೆ ಮತ್ತು ಕೋಳಿ ಸಾರು ಸಂತೋಷದಿಂದ ಸೇವಿಸಿದ್ರಂತೆ. ನಂತರ ಆ ಕುಟುಂಬಕ್ಕೆ ಹಣ ನೀಡಿ ಸಹಾಯ ಕೂಡ ಮಾಡಿದರು. ಇದರಿಂದ ಅವರು ಬಡವರನ್ನು ತಮ್ಮವರಂತೆ ಕಾಣ್ತಿದ್ದಂಥ ಗುಣ ಎಲ್ಲರಿಗೂ ತಿಳಿಯುತ್ತೆ. ಚಿತ್ರೀಕರಣದ ಸಂದರ್ಭದಲ್ಲಿಯೂ ಕೂಡ ಅವರು ಎಲ್ಲರೊಂದಿಗೆ ಒಂದೇ ಸಾಲಿನಲ್ಲಿ ಕುಳಿತುಕೊಂಡು ಊಟ ಮಾಡ್ತಿದ್ರು. ಅವರಿಗೆ ವಿಶೇಷ ಸೌಲಭ್ಯ ಬೇಕು ಅಂತ ಯಾವತ್ತೂ ಕೇಳ್ತಿರ್ಲಿಲ್ಲ. ಅವರು ಯಾವಾಗಲೂ ಸಹಪಂಕ್ತಿ ಭೋಜನವನ್ನು ಬಹಳ ಇಷ್ಟಪಡ್ತಿದ್ರು. ಇದರಿಂದ ಜಾತಿ, ಮತ, ಸ್ಥಾನಮಾನಗಳ ಭೇದ ಅವರಿಗೆ ಇರಲಿಲ್ಲ ಅನ್ನೋದು ತಿಳಿಯುತ್ತೆ. ಒಮ್ಮೆ ಬಂಡೀಪುರದಲ್ಲಿ ಚಿತ್ರೀಕರಣ ನಡೆಯುವಾಗ ಮಧ್ಯಾಹ್ನ ಊಟ ತುಂಬ ತಡವಾಗೋಯ್ತು. ಆಗ ಅವರಿಗೆ ತುಂಬ ಹಸಿವಾಗಿತ್ತು. ಆದರೆ ಯಾರನ್ನೂ ಗದರಿಸದೆ ಹತ್ತಿರದ ಒಂದು ಸಣ್ಣ ಹೋಟೆಲ್ಗೆ ಹೋಗಿ ಚಿತ್ರಾನ್ನ ತಿಂದ್ಕೊಂಡು ಬಂದರು. ನಂತರ ಚಿತ್ರತಂಡದವರಿಗೆ ಯಾವುದೇ ಬೇಸರ ಉಂಟಾಗದಂತೆ ನಡ್ಕೊಂಡ್ರು. ಇದು ಅವರ ಸರಳ ಸ್ವಭಾವವನ್ನು ತೋರಿಸುತ್ತೆ. ಇನ್ನೊಂದು ಸಂದರ್ಭದಲ್ಲಿ ಚಿತ್ರೀಕರಣಕ್ಕೆ ಅಂತ ಹೋಗಬೇಕಾಗಿದ್ದ ಟೈಮ್ನಲ್ಲಿ ಕಾರು ಸಮಯಕ್ಕೆ ಬರೋದಿಲ್ಲ. ಆಗ ಅವರು ಯಾವುದೇ ದರ್ಪ ತೋರದೆ ಆಟೋದಲ್ಲಿ ಸ್ಟುಡಿಯೋಗೆ ತೆರಳಿದ್ರು. ಅವರು ದೊಡ್ಡ ನಟರಾಗಿದ್ದರೂ ಕೂಡ ತಮ್ಮನ್ನು ಎಂದಿಗೂ ಕೂಡ ಸ್ಟಾರ್ ಅಂತ ಭಾವಿಸಿರಲಿಲ್ಲ. ಗೋಕಾಕ್ ಚಳುವಳಿಯ ಸಂದರ್ಭದಲ್ಲಿ ಒಂದು ಹಳ್ಳಿಯಲ್ಲಿ ವಯಸ್ಸಾದ ಮಹಿಳೆಯೊಬ್ಬರ ಹಾರ ಹಿಡಿದು ನಿಂತಿರೋದನ್ನು ಗಮನಿಸಿದ ಅವರು ಕಾರನ್ನು ಹಿಂದಕ್ಕೆ ತಿರುಗಿಸಿ ಆಕೆ ಬಳಿಗೆ ಹೋದರು. ಆಕೆ ತಂದಿದ್ದಂಥ ಹಾರವನ್ನು ಆಕೆಗೆ ವಾಪಸ್ ಹಾಕಿ ಅವರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಕೂಡ ಪಡೆದಿದ್ರು. ಇದರಿಂದ ಹಿರಿಯರ ಮೇಲೆ ಅವರಿಗೆ ಎಷ್ಟೊಂದು ಗೌರವ ಇತ್ತು ಅನ್ನೋದು ತಿಳಿಯುತ್ತೆ. ಈ ಎಲ್ಲ ಘಟನೆಗಳಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಅಂತರಂಗದಲ್ಲಿ ಮುತ್ತುರಾಜ್ ಅನ್ನೋ ಸರಳ ವ್ಯಕ್ತಿ ಸದಾ ಜೀವಂತವಾಗಿದ್ದರು ಅನ್ನೋದು ಸ್ಪಷ್ಟವಾಗುತ್ತೆ. ಅವರು ಎಷ್ಟೇ ದೊಡ್ಡ ನಟರಾದರೂ ಕೂಡ ತಮ್ಮ ಮಾನವೀಯತೆ, ವಿನಯ ಮತ್ತು ಸರಳತೆಯನ್ನು ಯಾವತ್ತೂ ಕೂಡ ಕಳೆದುಕೊಂಡಿರಲಿಲ್ಲ. ಆದ್ದರಿಂದಲೇ ಲೇಖಕರು ಹೇಳ್ತಾರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಸಾಮಾನ್ಯರಲ್ಲ, ಅಸಾಮಾನ್ಯ ಮನುಷ್ಯ ಅಂತ, ಮತ್ತು ಬೆವರಿನ ಮನುಷ್ಯ ಅಂತ ಕೂಡ ಕರೆದಿದ್ದಾರೆ. ಲೇಖಕರ ಈ ಪಾಠದಿಂದ ನಮಗೆ ನಿಜವಾಗ್ಲೂ ತಿಳಿಯೋದು ಏನು ಅಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಸರಳತೆ, ಮಾನವೀಯ ಗುಣ, ಹಾಗೆ ಅನ್ನದ ಮೇಲಿನ ಗೌರವ, ಅವರು ಮಾಡ್ತಿದ್ದಂತಹ ಕೆಲಸದ ಮೇಲಿನ ಗೌರವ ಈಗಿನ ನಟರಲ್ಲಿ ಕಾಣೋದು ತುಂಬ ಕಡಿಮೆ. ಅವರಲ್ಲಿ ಇದ್ದಂತಹ ಗುಣವನ್ನು ಸ್ವಲ್ಪವಾದರೂ ಇವರು ಕೂಡ ಪಾಲಿಸಿದ್ರೆ, ತಮ್ಮಲ್ಲಿ ಅಳವಡಿಸ್ಕೊಂಡ್ರೆ ಅವರಂತೆ ಅಭಿಮಾನಿಗಳು ಕೂಡ ಇವರಿಗೂ ಸಿಗ್ತಾರೆ.